ಇವತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಫೈನಾನ್ಸ್ ಸಿಬ್ಬಂದಿಯ ದೌರ್ಜನ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ವಿಡಿಯೋ ಸರ್ಕ್ಯುಲೇಟ್ ಆಗುತ್ತೆ. ಆ ವಿಡಿಯೋದಲ್ಲಿ ಫೈನಾನ್ಸ್ ಸಿಬ್ಬಂದಿ ಗನ್ ತೋರಿಸಿ ಬೆದರಿಸಿ ಅವರಿಗೆ ಎದುರಿಸ್ತಾ ಇರೋ ಬಗ್ಗೆ ಒಂದು ಮಾಹಿತಿ ಕಂಡು ಬರ್ತದೆ. ಈ ವಿಡಿಯೋ ನಮಗೆ ಗೊತ್ತಾಗಿದ ಕೂಡಲೇ ನಮ್ಮ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಟ್ಟು ಈ ಒಂದು ದೃಶ್ಯಾವಳಿಯ ಹಿನ್ನೆಲೆ ಏನಿದೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳಕ್ಕೆ ಹೇಳ್ತೀನಿ. ನಂತರ ನಮ್ಮ ಅಧಿಕಾರಿಗಳು ಸಂಬಂಧಪಟ್ಟವರಿಗೆ ಸಂಪರ್ಕಿಸಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಇದು ನಡೆದಿರೋ ಘಟನೆ 2 ತಿಂಗಳ ಹಿಂದೆ ಪಿರಿಯಾಪಟ್ಟಣದಲ್ಲಿ ಇದು ನಡೆದಿರೋದು L&T ಫೈನಾನ್ಸ್ ಅಂತ. ಆ ಫೈನಾನ್ಸ್ನಲ್ಲಿ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರ ಮ್ಯಾನೇಜರು ಏನು ತಿಳಿಸ್ತಾರೆ ಅಂದರೆ, ಈ ದೃಶ್ಯಾವಳಿಗಳಲ್ಲಿರೋರು ಪುನೀತ್ ಮತ್ತು ರಾಜೇಶ್ ಅಂತ. ರಾಜೇಶ್ನವರು ಈ ಹಿಂದೆ ಅದೇ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ನಂತರ ಅವರು ಕೂಡ ಅದೇ ಕಂಪನಿಯಿಂದ ಅವರು ಲೋನ್ ತೊಗೊಂಡಿರ್ತಾರೆ. ಲೋನ್ ತೊಗೊಂಡು ತದನಂತರ ಅವರು ಕಾರಣಾಂತರಗಳಿಂದ ಅವ್ರನ್ನ ರಾಜೇಶ್ನ ಕೆಲಸದಿಂದ ತೆಗಿತಾರೆ. ಅವರು ಜಾಗಕ್ಕೆ ಪುನೀತ್ ಅನ್ನೋರನ್ನ ನೇಮಕ ಮಾಡ್ಕೊತಾರೆ. ಸ್ವಲ್ಪ ತಿಂಗಳಾದ ನಂತರ ಇವರು ರಾಜೇಶ್ ಅವರು ಏನು ಕಂತನ್ನು ಕಟ್ಟಬೇಕಾಗಿತ್ತು, ಕಟ್ಟಿರಲಿಲ್ಲ. ಸೊ ಪುನೀತ್ ಅವರು ರಾಜೇಶ್ಗೆ ಕಾಲ್ ಮಾಡಿಕೊಂಡು ಈ ರೀತಿ ನೀವು ಕಟ್ಟೋದು ಬಾಕಿ ಇದೆ, ನೀವು ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ. ಅದ ನಂತರ ರಾಜೇಶ್ ನಾನು ಆಫೀಸ್ಗೆ ಬಂದು ಅದನ್ನ ಕ್ಲಾರಿಫೈ ಮಾಡ್ತೀನಿ ಅಂಥೇಳಿ ಅದೇ ದಿವಸ ಅವ್ರಿಗೆ ಕಾಲ್ ಬಂದಿದ್ದ ದಿವಸನೇ ಅವರು ಆಫೀಸ್ಗೆ ಬರ್ತಾರೆ. ಆಫೀಸ್ ಬಂದ ಸಮಯದಲ್ಲಿ ಪುನೀತ್ ಅನ್ನೋರು ಅವ್ರಿಗೆ ಮಕ್ಕಳಿಗೆ ತೊಗೊಂಡಿರೋ ಒಂದು ಟಾಯ್ ಗನ್ನು ಮತ್ತು ದುಡ್ಡನ್ನು ಎಣಿಸ್ತಾ ಇರ್ತಾರೆ. ನಂತರ ಮ್ಯಾನೇಜರ್ ಹೇಳೋದು, ರಾಜೇಶ್ ಅವರು ಇದನ್ನು ಕಂಡು ವಿಡಿಯೋ ಮಾಡಿಕೊಂಡು ನಂತರ ನನಗೆ ಬೆದರಿಸಿದ್ರು ಅಂತ ಹೇಳ್ತಾರಂತ ಮಾಹಿತಿಯನ್ನು ನಮಗೆ ನೀಡ್ತಾರೆ. ಸೊ ಇದು ಹಿನ್ನೆಲೆ ಇರೋದ್ರಿಂದ ನಾವು ಇವಾಗ ರಾಜೇಶ್ ಯಾರಿದ್ರೆ ನಾವು ಸಂಪರ್ಕಿಸಕ್ಕೆ ನಾವು ಟ್ರೈ ಮಾಡ್ತಾಯಿದ್ರಿ. ಅವ್ರ ಕಡೆಯಿಂದ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಕಾನೂನು ರೀತಿಯ ಕ್ರಮ ತೊಗೊತೀವಿ. ಇದು ಈ ಘಟನೆ ಏನು ಯೂಟ್ಯೂಬಲ್ಲಿ ಬಂದಿರೋದು ಅದು ಮಾಜಿ ಎಂಪ್ಲಾಯಿ ಹಾಗೂ ಹಾಲಿ ಎಂಪ್ಲಾಯಿ ನಡುವೆ ನಡೆದಿರೋಂಥ ಒಂದು ಘಟನೆ. ಸೊ ಇದು ಹೊರತುಪಡಿಸಿ ನೀವು ನಂಜನಗೂಡು ಬಗ್ಗೆ ಹೇಳಿದ್ರಿ. ನಂಜನಗೂಡಿನಲ್ಲಿ ಕೂಡ ನಾವು ನಮ್ಮ PSI ಅವರು ಹೋಗಿ ಎಲ್ಲ ಕಡೆ ಮೀಟಿಂಗ್ಗಳನ್ನು ಮಾಡಿದರೆ, ಮೀಟಿಂಗ್ ಮಾಡಿ ಸ್ಥಳೀಯವಾಗಿ ಎಲ್ಲ ಸಾರ್ವಜನಿಕರಿಗೆ ಮಾಹಿತಿನ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದಾದ್ರೂ ರೀತಿಯಲ್ಲಿ ತೊಂದರೆ ಇತ್ತು ಅಂದರೆ ಬೀಟ್ ಕಾನ್ಸ್ಟೇಬಲ್ನ ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಸಂಪರ್ಕಿಸಿ ಅವರು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದಂತ. ಕೆಲವು ಇದರಲ್ಲಿ ವಿಜುವಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಫ್ಯಾಮ್ಲಿಗಳು ತೋರಿದು ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇರೋ ಅಂತ ಅದ್ರ ಬಗ್ಗೆ ನಮ್ಗೆ ಯಾವುದೂ ನಿಖರವಾದ ಮಾಹಿತಿ ಇಲ್ಲ. ಪ್ಲಸ್ ಅದು ಆ್ಯಸ್ ಆಫ್ ನಾವು ಅದ್ರ ಬಗ್ಗೆ ಕಂಡು ಬಂದಿಲ್ಲ ನಮಗೆ ಆ ರೀತಿ ಆಗಿರೋದ್ರ ಬಗ್ಗೆ. ಸೊ ಅದಾಗಿಯೂ ಸಹ ನಾವು ಎಲ್ಲ ಕಡೆ ಮೀಟಿಂಗ್ ಮಾಡಿ ನಂತರ ಸ್ಥಳೀಯವಾಗಿ ಎಲ್ಲ ವಿಲೇಜಸ್ಗಳಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಾ ಇರಿ. ನಿಮಗೆ ಈ ರೀತಿ ಯಾರಾದರೂ ಬಂದು ನಿಮಗೆ ತೊಂದರೆ ಮಾಡೋದಲ್ಲಿ 112 ಕಾಲ್ ಮಾಡ್ಬೋದು, ಬೀಟ್ ಕಾನ್ಸ್ಟೇಬಲ್ಗೆ ಹೇಳ್ಬೋದು ಅಥವಾ ಸ್ಥಳೀಯ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದ್ದೀವಿ ನಾವು. ಅದು ರಾಜೇಶನ್ ಅವ್ರಿಗೆ ನಾವು ಸಂಪರ್ಕಿಸಕ್ಕೆ ಟ್ರೈ ಮಾಡ್ತಾಯಿರಿ, ಬಟ್ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ. ಪತ್ತೆ ಮಾಡ್ಕೊಂಡು ಅವ್ರಿಗೆ ಸಂಪರ್ಕಿಸಿ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ತೊಗೊಂಡು ಅವ್ರ ಕಂಪ್ಲೇಂಟ್ ಆಧಾರದ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು. ಮ್ಯಾನೇಜರ್ ಹೇಳೋ ಪ್ರಕಾರ ಅದು ಫೇಕ್ ಗನ್ ಅಂತ ಹೇಳ್ತಾರೆ. ಅದು ಅವರು ಏನು ಪುನೀತ್ ಅನ್ನೋನು ಅವ್ರ ಮಕ್ಕಳಿಗೆ ತೊಗೊಂಡಿರೋ ಆಟಿಕೆ ಸಾಮಾನು ಅಂತ ಹೇಳ್ತಾರೆ.